ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದಂತಹ ರನ್ಯಾ ರಾವ್ ಸಾಕಷ್ಟು ಸ್ಟಾರ್ ನಟರಿಗೆ ಜೋಡಿಯಾಗಿದ್ಲು. ಇದೇ ಬ್ಯೂಟಿ ದುಬೈನಿಂದ 14.8 kg ಚಿನ್ನ ತಂದು ಬೆಂಗಳೂರಿನಲ್ಲಿ DRI ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾಳೆ. ಕಿಚ್ಚ ಸುದೀಪ್ ಜೊತೆಗೆ ಮಾಣಿಕ್ಯ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಪಟಾಕಿ ಚಿತ್ರದಲ್ಲಿ ಆಕ್ಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಬಂಗಾರದ ಮೋಹ, ಹಣದ ದಾಹ ಮಾಣಿಕ್ಯ ಚೆಲುವಿಗೆ ಪರಪ್ಪನ ಅಗ್ರಹಕ್ಕೆ ಪಾಲಾಗುವಂತೆ ಮಾಡಿಬಿಟ್ಟಿದೆ. ಜೈಲಲ್ಲಿ 2198/25 ವಿಚಾರಣಾಧೀನ ಸಂಖ್ಯೆ ಪಡೆದಿರುವಂತಹ ರನ್ಯಾ ಚಿನ್ನದಲ್ಲಿ ತೇಲಾಡಬೇಕಾಗಿದ್ದಂಥ ಬ್ಯೂಟಿ ಜೈಲಲ್ಲಿರುವಂತಹ ಸೊಳ್ಳೆಗಳ ಕಾಟಕ್ಕೆ ಒದ್ದಾಡ್ತಾ ಇದ್ದಾಳೆ. DGP ರಾಮಚಂದ್ರ ರಾವ್ ಅವರ ಮಗಳಾಗಿರುವಂತಹ ನಟಿ ರನ್ಯಾ ರಾವ್ ದುಬೈನಿಂದ ಬರುವಾಗ ಧರಿಸಿದಂತಹ ಬಟ್ಟೆ ಹಾಗೂ ಸೊಂಟದಲ್ಲಿ ಮುಕ್ಕಾಲು ಪಾಲು ಚಿನ್ನ ಸಿಕ್ಕಿತ್ತು. ಉಳಿದ ಚಿನ್ನ ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಎಲ್ಲವೂ ಗಟ್ಟಿ ಬಾರ್ ರೂಪದಲ್ಲಿ ಇತ್ತಂತೆ. 40 ಸರಿ ದುಬೈಗೆ ಹೋಗಿ ಬಂದಿದ್ದಂತಹ ರನ್ಯಾ ರಾವ್ ಮನೆಯನ್ನು ಸರ್ಚ್ ಮಾಡಿದಾಗ 17,29,00,000 ರೂಪಾಯಿ ಚಿನ್ನಾಭರಣ, 2,67,00,000 ರೂಪಾಯಿ ಹಣ ಸಿಕ್ಕಿದೆ. ಇಂತಹ ದೊಡ್ಡ ಚಿನ್ನದ ಸ್ಮಗ್ಲಿಂಗ್ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಹವಾಲಾ ಹಣಕ್ಕೆ ಕೈ ಹಾಕಲಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಶುರುವಾಗಿದೆ.